ಚೆನ್ನಾಗಿದೆ, ಹೊಸೊಬ್ರು ಮಾಡಿದ್ದಾರೆ. ಇಟ್ ಇಸ್ ಅ ಕಂಟೆಂಟ್ ಡ್ರಿವನ್ ಮೂವಿ. ಈ ತರ ಮೂವಿ ಬರೋದೇ ರೇರ್ ಫಸ್ಟ್ ಆಫ್ ಆಲ್. ಅದಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ. ಇಟ್ಸ್ ಅ ಫ್ಯಾಮಿಲಿ ಮೂವಿ, ಜೆನ್ಸಿಗೆಲ್ಲ ಇನ್ಸ್ಪೈರ್ ಮಾಡೋ ಮೂವಿ, ಲೆಸನ್ ಹೇಳ್ಸ್ಕೊಡೋ ಮೂವಿ ಇದು. ಸೊ ಅದಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಅಂತ ಹೇಳ್ತೀನಿ. ಓಕೆ, ಜೆನ್ಸಿ ಲವ್ ಸ್ಟೋರಿ ಅಂತ ಹೇಳಿ ಬಂದಾಗ ಇವಾಗ ಸ್ವಲ್ಪ ವಿಭಿನ್ನವಾಗಿರುವಂತಹ ಲವ್ ಸ್ಟೋರಿಗಳನ್ನು ನೋಡ್ತೇವೆ. ಯು ಆರ್ ದ ಜೆನ್ಸಿ ಐಕಾನ್. ಹೌದು. ಏನ್ ಹೇಳ್ತೀರಾ ಇವಾಗಿನ ಲವ್ಗಳಿಗೆ? ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಲವ್ ಇಸ್ ಸೀರಿಯಸ್ ಆಗಿ ತಗೊಳಲ್ಲ. ಇಟ್ಸ್ ಜಸ್ಟ್ ನಾರ್ಮಲ್ ಕ್ಯಾಶುವಲ್ ಆಗಿ ತಗೊಂತಾರೆ. ಬಟ್ ಈ ಮೂವಿಯಲ್ಲಿ ಗೊತ್ತಾಗೋದೇನಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ನಂಬಿಕೆ ಅನ್ನೋದು ಇರಬೇಕು. ಯಾಕಂದ್ರೆ ಅವರು ಡೈರೆಕ್ಟ್ ಹೇಳ್ದಂಗೆ ನಂಬಿಕೆ ಅನ್ನೋದಿದ್ರೆ ಎಲ್ಲರ ಹತ್ರನೂ ಸೇಮ್ ಇದಿರಲ್ಲ. ಬಟ್ ಆದ್ರೂ ನೀವು ನಂಬಿಕೆನ ಯಾವತ್ತೂ ಕಳ್ಕೊಬೇಡ ಅಂತ ಅವ್ರು ಹೇಳಿದ್ದಾರೆ. ಸೊ ನೀವು ಯಾವತ್ತೂ ಲವ್ನ ಯು ಶುಡ್ ನಾಟ್ ಟೇಕ್ ಇಟ್ ಗ್ರಾಂಟೆಡ್ ಅಂತ ನಾನು ಹೇಳೋದು. ನೀವು ಯಾವ ಫ್ಲಾಗ್? ಗ್ರೀನ್ ಫ್ಲಾಗ್, ರೆಡ್ ಫ್ಲಾಗ್? ನಾವು ಗ್ರೀನ್ ಫ್ಲಾಗ್. ಈ ಸಿನಿಮಾದಲ್ಲಿ 3 ಲವ್ ಸ್ಟೋರಿ ಬಂದೋಗಿದೆ. ನಿಮ್ಮ ಲೈಫಲ್ಲಿ ಎಷ್ಟು ಲವ್ ಸ್ಟೋರಿ ಬಂದೋಗಿದೆ? ನಮ್ದ್ರಲ್ಲಿ ಸದ್ಯಕ್ಕೆ ಏನಿಲ್ಲ. ನಾನು ಇನ್ನ ಕಾಲೇಜಿಂದ ಗ್ರಾಜುಯೇಟ್ ಆಗಿದ್ದೀನಿ. ಓಕೆ, ಥ್ಯಾಂಕ್ ಯು. ಆಕ್ಸಿಜನ್ ಫಿಲಮ್ ಹೋಗಿದ್ದೆ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ನೋಡಿ. ಯಾಕೆಂದ್ರೆ ಫಸ್ಟ್ ಇಂದ ಲಾಸ್ಟ್ ತನಕ ಎಲ್ಲೂ ಸಹ ಬೇಜಾರಾಗಲ್ಲ. ಯಾಕೆಂದ್ರೆ ನೀವು ತಂದೆ ತಾಯಿ ಮಾತ್ರ ಹೋಗ್ಬೇಡಿ, ಮಕ್ಕಳನ್ನ ಸಮೇತ ಕರ್ಕೊಂಡೋಗಿ. ಯಾಕೆಂದ್ರೆ ನಿಮ್ಮ ಮಗಳಾಗಿರ್ಬೋದು, ನಿಮ್ಮ ಮಗ ಆಗಿರ್ಬೋದು, ಪ್ರತಿಯೊಬ್ಬರು ತಿಳ್ಕೊಳ್ಳಂತ ಪಿಕ್ಚರ್ ಇದೆ. ಯಾಕೆಂದ್ರೆ ಎಲ್ಲಿ ಏನಾಗ್ಬೋದು, ಎಲ್ಲಿ ಯಾವ ಥರ ಮೋಸ ಇದೆ, ಆ ಹಾಡುಗಳಾಗಲಿ, ಮತ್ತೆ ಲಾಸ್ಟ್ ತನಕ ಫಸ್ಟ್ ತನಕ ಎಲ್ಲಿ ಬೇಜಾರಾಗಲ್ಲ. ತುಂಬ ಚೆನ್ನಾಗಿದೆ ಫಿಲಮ್. ಮಾತ್ರ ತುಂಬ ಖುಷಿ ಆಯಿತು. ನಾವು ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ವಿ. ದಯವಿಟ್ಟು ಎಲ್ಲರೂ ಬನ್ನಿ. ಡೈರೆಕ್ಟ್ರಿಗೆ, ಪ್ರೊಡ್ಯೂಸರಿಗೆ ಒಳ್ಳೇದಾಗಲಿ. ಡೈರೆಕ್ಟ್ರು ಇನ್ನೂ ಒಳ್ಳೊಳ್ಳೆ ಫಿಲಮ್ ತೆಗಿತಾರೆ. ನೀವೆಲ್ಲ ಬಂದು ನೋಡಿದರೆ ಅಂಥ ಫಿಲಮ್ ಇದೆ. ಚಿಕ್ಕ ಅಂದರೆ ಕಾರ್ತಿಕ್ ಅಂತ, ಅಂದರೆ ಕೃತಿಕ್ ಒಳ್ಳೆ ನಿರ್ದೇಶಕರು, ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ರಂಗಭೂಮಿ ಕಲಾವಿದರು ಸೇರಿ ಮಾಡಿದ್ದಾರೆ. ಎಲ್ಲ ಒಳ್ಳೆ ಸಿನಿಮಾ, ಒಂದೊಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಈಗಿನ ಕಾಲಕ್ಕೆ ಇಂಥದ್ದೊಂದು ಸಬ್ಜೆಕ್ಟ್ ಬೇಕಿತ್ತು. ಎಲ್ಲರೂ ಹೀರೋಯಿಸಮು, ಬರೀ ಬಿಲ್ಡಪ್ ಈ ಥರದೇ ಇಟ್ಕೊಂಡಿರ್ತಾರೆ. ಬಟ್ ಒಂದು ಸ್ಟೋರಿ ಲೈನ್ ಇಟ್ಕೊಂಡು ಯಾರೂ ಬರಲ್ಲ. ಹಂಗಾಗಿ ಇವರೊಬ್ಬರು ಹೊಸ ಕಲಾವಿದರು ಎಲ್ಲ ಸೇರಿ ಒಂದೊಳ್ಳೆ ಸ್ಟೋರಿ ಲೈನ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಇದು ಇನ್ನೂ ತುಂಬ ಜನಕ್ಕೆ ರೀಚ್ ಆಗಬೇಕು. ಸೊ ಎಲ್ಲರೂ ನೋಡಿ ರೀಚ್ ಮಾಡಿಸಿ, ಅವ್ರಿಗೆ ಒಳ್ಳೇದಾಗೋಗಿ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಮೂವಿ ತುಂಬ ಇಷ್ಟ ಆಯಿತು. ನನ್ನೊಂದು ಸ್ಮಾಲ್ ರೋಲ್ ಇದೆ ಮೂವಿಯಲ್ಲಿ. ನಾನು ತುಂಬ ಎಂಜಾಯ್ ಮಾಡಿದೆ. ಮೂವಿ ಶೂಟಿಂಗು ನಮಗೆ ನೋಡೋಕ್ಕೆ ಎಷ್ಟು ಈಸಿನೋ, ಒಂದೊಂದು ಸೀನ್ಗೂ ಒಂದೊಂದು ಇದಕ್ಕೂ ತುಂಬ ಎಫರ್ಟ್ಸ್ ಹಾಕಬೇಕು ಅಂತ ರಿಯಲೈಸ್ ಆಯಿತು. ಎಲ್ಲ ಎಮೋಷನ್ಸ್ದು ಪರ್ಫೆಕ್ಟ್ ಬ್ಲೆಂಡ್ ಅಂತಲೇ ಹೇಳ್ಬೋದು. ಲವ್ ಸೀಸನ್ನು ಒಂದು ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ, ತುಂಬ ಅದರ್ ಆಸ್ಪೆಕ್ಟ್ಸ್ ಇದೆ. ನಮಗೆ ರಿಯಲ್ ಲೈಫಲ್ಲಿ ರಿಲೇಟೇಬಲ್ ಆಗಿ ಅನಿಸೋ ಥರ ಮೂವಿ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ ಮೂವಿ. ಐ ಆಮ್ ವೆರಿ ಪ್ರೌಡ್ ಆಫ್ ದ ಟೀಮ್. ಐ ಆಮ್ ವೆರಿ ಪ್ರೌಡ್ ಆಫ್ ದ ಕಿಡ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಮೇರಿ ಅಕ್ಕ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಅವರೆಲ್ಲರೂ ಇಷ್ಟ ಆಗಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಸ್ ಇಷ್ಟ ಆಯ್ತು. ಆದ್ರೆ ಮೇರಿ ಅಕ್ಕನ ಕ್ಯಾರೆಕ್ಟರ್ ಎಕ್ಸ್ಪೆನ್ಸಿವ್ ಆಗಿ ಚೆನ್ನಾಗಿತ್ತು ಅಂತ. ನೀವು ಒಂದು ಪಾತ್ರ ಮಾಡಿದ್ರೆ ನಿಮ್ಗೆ ಹೆಂಗ ಅನಿಸ್ತು? ಲಾಸ್ಟಿಗೆ ಗೊತ್ತಿರೋ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಡೈರೆಕ್ಟರ್ ಬಗ್ಗೆ ಸರ್ ಬಗ್ಗೆ ಏನು ಹೇಳಕ್ಕಾಗಲ್ಲ. ಸರ್ ಅಂತೂ ಡೈರೆಕ್ಷನ್ ಮಾಡಿದ್ರು, ಆಕ್ಟರು ಆದ್ರು. ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಯಾವ ಸಾಂಗ್ ನಿಮಗೆ ತುಂಬಾ ಇಷ್ಟ ಆಯ್ತು? ಎಲ್ಲ ಸಾಂಗ್ಸ್ ಇಷ್ಟ ಆಯ್ತು. ಮೊದಲಾಗೂ ಮಳೆ ಇತ್ತಲ್ಲ, ಅದು ನಮ್ಗೆ ಯಾಕೋ ತುಂಬಾ ಇಷ್ಟ ಆಯ್ತು. ಮೇರಿ ಮೇಡಮ್ ತುಂಬಾ ಲವ್ ಮಾಡ್ತೀರಾ? ಇಲ್ಲಿ ತುಂಬಾ ಖುಷಿ ಆಗುತ್ತೆ. ಅಂದ್ಕೊಂಡಿರ್ಲಿಲ್ಲ ಈ ಸಿನಿಮಾ ಇಷ್ಟೊಂದು ಚೆನ್ನಾಗಿರುತ್ತಂತ. ಸೆಕೆಂಡ್ ಹಾಫ್ ಇನ್ನೊಂದು ಸಿನಿಮಾ ನೋಡ್ದಂಗೆ ಖುಷಿ ಆಯಿತು. ಇದರಲ್ಲಿ ಲೈಕ್ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಮಕ್ಕಳು ಪ್ರೀತಿ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈಗಿನ ಜನ್ರೇಷನ್ ಲೈಕ್ ಹುಡುಗಿ ಮೋಸ ಮಾಡೋದು, ಹುಡುಗನ ಕೈ ಕೊಡೋದು, ಅಥವಾ ಗಂಡ ಹೆಂಡತಿ ಮೋಸ ಮಾಡೋದು, ಹೆಂಡತಿ ಗಂಡಂಗೆ ಸುಪಾರಿ ಕೊಡೋದು, ಕೊಲೆ ಮಾಡಿಸೋದು, ಅದು ರಿಲೇಷನ್ಶಿಪ್ ಬಗ್ಗೆ ಎಷ್ಟು ತುಂಬ ನೀಟಾಗಿ ಚೆನ್ನಾಗಿ ಹೇಳಿದ್ದಾರೆ. ಏನು ಸ್ಪಿರಿಚುವಲ್ ಆಗಿ, ಸೈಕಾಲಜಿಕಲಿ, ಮತ್ತು ಕಾಲೇಜ್ ಡೇಸಿಂದ ಹೇಗೆ ಖುಷಿಯಾಗಿ ಇದ್ವಿ ನಾವು, ಆಮೇಲೆ ಸ್ಕೂಲ್ ಡೇಸಲ್ಲಿ, ಆಮೇಲೆ ಪ್ರೊಫೆಷನ್ ಅಂತ ಬಂದಾಗ ನಮ್ಮ ಪ್ಯಾಷನ್ ಮತ್ತು ಲವ್ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಬೇಕು, ಆಮೇಲೆ ನಮ್ಮ ಲವ್ ಅನ್ನೋದು. ಸೊ ಇದ್ರ ಬಗ್ಗೆ ತುಂಬ ನೀಟಾಗಿ ಚೆನ್ನಾಗಿ ಹೇಳಿದ್ದಾರೆ. ನಾನು ಈ ಸಿನಿಮಾ ಆಸ್ ಎ ಪಾರ್ಟ್ ಆಗಿರೋದೇ ತುಂಬ ಖುಷಿ ಪಡ್ತೀನಿ. ಇವರು ಕೂಡ ಅದ್ರಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ ಸರ್, ನಾನು ಈ ಸಿನಿಮಾಲಿ ವರ್ಕ್ ಮಾಡಿದ್ದೀನಿ AD ಆಗಿ. ಇನ್ನೊಂದೇನು ಅಂದರೆ ಎಲ್ಲರೂ ಸಿನಿಮಾ ಆಡಿಯನ್ಸಲ್ಲಿ ಹೇಳ್ತಾರೆ ಹೊಸೊಬ್ರು ಬರಬೇಕು, ಹೊಸತನ ತಂದುಬಿಡಬೇಕು ಅಂತ.
ಹೊಸೊಬ್ರು ಬಂದಿದ್ದೀವಿ, ಹೊಸತನವನ್ನು ತಂದಿದ್ದೀವಿ. ಇದನ್ನು ನೀವು ಗೆಲ್ಲಿಸ್ಬೇಕು ಮೂವಿನ. ಏನಕ್ಕೆ ಅಂದರೆ ಹೊಸ ಮೂವಿ ಮತ್ತು ಹೊಸ ಟೀಮ್ ಜೊತೆ ಬಂದಿದ್ದೀವಿ. ಇದು ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಒಂದು ಅಡುಗೆ ಮಾಡಿದ್ದೀವಿ, ಅದನ್ನ ಬಡಿಸಿದ್ದೀವಿ. ಅದನ್ನ ರುಚಿ ನೋಡಿ ನೀವು ಹೇಳಬೇಕು, ರುಚಿ ನೋಡದೆ ಹೇಳ್ಬಾರ್ದು, ರುಚಿ ನೋಡಿ ಹೇಳಿ. ಥ್ಯಾಂಕ್ ಯು. ಇನ್ನೊಂದು ಇದೊಂದು ಪ್ಲಾಟ್ಫಾರ್ಮ್ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಕಾರ್ತಿಕ್ ಅವ್ರಿಗೆ ಅವ್ರ ನಾಟಕ ಡ್ರಾಮಾಯಿಂದ ನೋಡ್ತಾ ಇದ್ದೀನಿ. ಅಲ್ಲಿಂದನೂ ಕೂಡ ಅವರು ದೊಡ್ಡದಾಗಿ ಏನಾದರೂ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಬೇಕಂತ ಒಂದು ಡ್ರೀಮ್ ಅಚೀವ್. ನಾನು ಜಸ್ಟ್ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀವಿ. ಶಾರ್ಟ್ ಫಿಲ್ಮ್ ಒಂದು ಚಾನ್ಸ್ ಕೊಟ್ಟರು, ಇನ್ನೊಂದು ಶಾರ್ಟ್ ಫಿಲ್ಮ್ ಇವರ ಹೀರೋ ಆಗಿ MRF ಒಂದು ಶಾರ್ಟ್ ಫಿಲ್ಮ್ ಅದರಲ್ಲೂ ಒಂದು ಚಾನ್ಸ್ ಚಿಕ್ಕದಾಗೆ. ಆಮೇಲೆ ಒಂದು ಸಿನಿಮಾ ಮಾಡಬೇಕಂದಾಗ ಲೈಕ್ ಅವರು ಮಾಡಬೇಕು ಅಂದಾಗ ಮತ್ತೆ ಏನೋ ಒಂದು ಅಡೆತಡೆ ಆಗಿ ಇದೊಂದು ದೊಡ್ಡ ಸಿನಿಮಾ ಆಗಿ ಅವರು ಮಾಡಿದ್ದಾರೆ. ಎಲ್ಲರೂ ನಾನು ಕೇಳ್ಕೊತೀನಿ, ಸಿನಿಮಾ ತುಂಬಾ ಚೆನ್ನಾಗಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಈಗಿನ ಜನ್ರೇಷನ್ ಯೂತ್ ಎಲ್ರಿಗೂ ಒಂದೊಂದು ಮೆಸೇಜ್ ಇದೆ. ನೀವು ದಯವಿಟ್ಟು ನೀವು ಒಂದು ಟ್ರೇಲರ್ ನೋಡಿ, ಸಾಂಗ್ಸ್ ನೋಡಿ, ತುಂಬಾ ಚೆನ್ನಾಗಿದೆ. ಅದನ್ನು ನೀವು ಈ ಸಿನಿಮಾ ನೋಡಿದಾಗ ಇನ್ನೂ ತುಂಬ ಚೆನ್ನಾಗಿ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.